ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೇ ವ್ಲಾಗ್ ಇದು. ಸೊ ಡೈಲಿ ವ್ಲಾಗೇ ಆಗಿರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನಿಮ್ಮ ಎಲ್ರಿಗೂ. ಸೊ ವೆಲ್ಕಮ್ ಇವತ್ತಿನ ವಿಡಿಯೋಗೆ. ಸೊ ಇವತ್ತು ಇಡೀ ದಿನ ಯಾವ ತರ ಇರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹ್ಯಾವ್ ಅ ಪಾಸಿಟಿವ್ ಡೇ. ಅಂಡ್ November 1st ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಮಾಡಿ. ಮಂತ್ಲಿ ಡಿಕ್ಲರೇಷನ್ ಮರೆಯೋದನ್ನ ಮಿಸ್ ಮಾಡಬೇಡಿ. ಅಂಡ್ ಹ್ಯಾವ್ ಅ ಬ್ಯೂಟಿಫುಲ್ ಡೇ. ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಒಂದು ಊಟ ಎಲ್ಲ ಮುಗಿತಾಯ್ತಾ? ಸೊ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಜಪ್ಟೆಯಿಂದ ಐಟಮ್ಸ್ ತರಿಸ್ದೆ. ಒಂದು ದೂದ್ ಪೇಡ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಆಯ್ತಾ, ಮೀನ್ ಊಟ ಆದ್ಮೇಲೆ. ಸೊ ಹಂಗಾಗಿ ಇದನ್ನೊಂದು ತರಿಸ್ಕೊಂಡೆ. ದೆನ್ ಎಗ್ಸ್ ಎಲ್ಲ ಖಾಲಿ ಆಗಿತ್ತು, ಸೊ ಅಲ್ಲೇ ತರಿಸ್ದೆ. ಆ್ಯಂಡ್ ಟೊಮೆಟೊ ಕೂಡ. ಆ್ಯಂಡ್ ನನ್ನ ಬ್ರಷ್ ಕೂಡ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಪ್ಲಾಸ್ಟಿಕ್ ಬಳಸಲ್ಲ. ತುಂಬಾ ಏನಾದ್ರು ಬೈ ಮಿಸ್ಸಾಗಿ ಮರತೆಲ್ಲ ಆಚೆ ಹೋಗಿದ್ರೆ ಮಾತ್ರ ಪ್ಲಾಸ್ಟಿಕ್ ಬೈ ಮಾಡ್ತೀನಿ. ಇಲ್ಲಾಂದ್ರೆ ಯಾವಾಗ್ಲೂ ಮರದಲ್ಲಿ ಮಾಡಿರ್ತಾರಲ್ಲ, ಸೊ ಈ ತರದನ್ನ ಯಾವಾಗೂ ನಾನು ಯೂಸ್ ಮಾಡೋದು. ಆಲ್ಮೋಸ್ಟ್ 1 year ಪ್ಲಸ್ ಇಂದ ನಾನು ಈ ತರದೇ ಯೂಸ್ ಮಾಡ್ತಿರೋದು. ಸೊ ಇಷ್ಟು ತರಿಸ್ಕೊಂಡೆ. ಆ್ಯಂಡ್ ನಾನು ಪಲಾವ್ ಮಾಡ್ಕೊಂಡು ತಿಂದಿದ್ದಾಯ್ತು. ಜೊತೆಗೆ ಇವತ್ತು ನಾಟಿ ಕೋಳಿ ತಗೊಬಂದಿದ್ದೆ ಆಚೆ ಹೋಗಿ. ಸೊ ಅದನ್ನ ಎಲ್ಲ ಮಾಡ್ಕೊಂಡು ತಿಂದಿದ್ದಾಯ್ತು. ಸೊ ಕಿಚನ್ ತುಂಬಾ ಮೆಸ್ಸಿ ಆಗಿದೆ. ಸೊ ಹ್ಯಾವ್ ಟು ಕ್ಲೀನ್ ಎವ್ರಿಥಿಂಗ್ ರೈಟ್ ಅವೇ. ಇಲ್ಲಾಂದ್ರೆ ಮನ್ಸಿಗೆ ಸಮಾಧಾನ ಇರಲ್ಲ. ಉಪ್ಪು ಬೇರೆ ಖಾಲಿ ಆಗಿದೆ. ಇವಾಗ್ಲೂ ಮರ್ತೋದೆ ಆರ್ಡ್ರ್ ಮಾಡೋದು. ಲೈಕ್ ಶೆಟ್ ಅನ್ಸುತ್ತೆ ಒಂದ್ಸಲ. ಸೊ ಎಸ್, ಕ್ಲೀನ್ ಮಾಡುವ. ಸೊ ಕಿಚನ್ ಕ್ಲೀನರ್ನ ಹಾಕಿದ್ದೆ ಪಾತ್ರೆ ತೊಳೆಯಕ್ಕೆ ಹೋಗೋಕೆ ಮುಂಚೆನೆ. ಸೊ ಇವಾಗ ಸ್ವಲ್ಪ ಹಂಗೆ ನೀಟಾಗಿ ಸ್ಲೋ ಆಗಿ ಸ್ಕ್ರಬ್ ಮಾಡಿದ್ರೆ ಎಲ್ಲ ಗಲೀಜು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಅದೆಲ್ಲ ಮುಗಿಸಿ ನಾನು 6 months ಆಗಿತ್ತು ಆ್ಯಕ್ಚುಲಿ ಬಾಡಿ ಮಸಾಜಿಂಗ್ ತೊಗೊಂಡು. ಸೊ ಹಂಗೆ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ತು, ಒಂದು ನಿಯರ್ ಬೈ ಇರೋದೇ ಸಿಕ್ತು ನನಗೆ. ಸೊ ಅಲ್ಲೇ ಕಾಲ್ ಮಾಡಿ ಹೇಳಿದೆ, ಸೊ ಈ ಥರ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕೇಳಿದೆ. ಸೊ ಎಸ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ನಾನು 5:30 5:45ಗೇನೋ ಹೇಳಿದ್ದೆ. ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಲೈಕ್ ಅರೌಂಡು 6:15 ಆಗಿತ್ತು ಅನಿಸುತ್ತೆ. ಶೀಸ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಹೋಗಿ ಅವರೇ ಸ್ಲಿಪ್ಪರೆಲ್ಲ ಕೊಟ್ಟರು ಆಯಿತಾ. ಅದನ್ನೇ ಹಾಕ್ಕೊಂಡು ರೂಮ್ಗೆ ಎಂಟ್ರ್ ಆದ್ವಿ. ಆ್ಯಂಡ್ ಸೊ ಈ ಥರ ಇರುತ್ತೆ. ಆ್ಯಂಡ್ ಚೆನ್ನಾಗಿತ್ತು ಮಸಾಜು. ಚೆನ್ನಾಗಿತ್ತು ಅನ್ನೋದಕ್ಕಿಂತ ಸ್ವಲ್ಪ ಆವ್ರೇಜ್ ಆಗಿತ್ತು ಅಂತ ಹೇಳ್ಬೋದು. ಕನ್ನಡದ ಹುಡುಗಿನೇ ಸಿಕ್ಕಿಲ್ಲ ನನಗೆ ಬಾಡಿ ಮಸಾಜ್. ವ್ಲಾಗ್ನ ಸಂಡೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆದು ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಡೇ ಫಸ್ಟ್ ನಂದು ಇವತ್ತು ಪೀರಿಯಡ್ ಆ್ಯಕ್ಚುಲಿ. ನೆನ್ನೆ ಒಂಥರ ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಗಿದೆ. ಸಂಡೇ ಮತ್ತು ಸ್ಯಾಟರ್ಡೆ 2 ವೀಡಿಯೋಸ್ನ ಕಂಬೈನ್ ಮಾಡಿ ಈ ವ್ಲಾಗ್ನ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 10-20 ಸಮಥಿಂಗ್ ಆಗಿದೆ. ನನಗೆ ಸೆಷನ್ ಬೇರೆ ಇದೆ. ಆ್ಯಂಡ್ ಇನ್ನೂ 2-3 ಯಾವುದೇದೋ ಬೇರೆ ನಾನು ಪರ್ಸ್ನಲಿ ಸೆಷನ್ನ ಬುಕ್ ಮಾಡ್ಕೊಂಡಿದ್ದೀನಿ. ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್. ಕೆಲವೊಂದ್ಸಲ ನಾನು ಹೆಂಗೆ ಗೊತ್ತಾ, ರಜೆ ಇದ್ದಾಗ ಕೆಲಸಗಳು ಮಾಡ್ಕೊಳ್ಳಲ್ಲ ಆಯಿತಾ. ಶೂಟ್ ಮಾಡೋದು, ಇನ್ನೊಂದು ಮತ್ತೊಂದು, ಈ ಜಾಸ್ತಿ ಕೆಲಸ ಇರುತ್ತಲ್ಲ ಅಂಥ ದಿನನೇ ಇನ್ನೂ ಒಂದು 10 ಕೆಲಸಗಳನ್ನ ಇಟ್ಕೊಬಿಡೋದು. ಇಂಥವೆಲ್ಲ ಮಾಡ್ತಿರ್ತೀನಿ. ಸೊ ಇವತ್ತು ಹಾಗೆ ಆಯಿತು. ಸೆಷನ್ ಇತ್ತು, ನನ್ನ ಪರ್ಸನಲ್ ಸೆಷನ್ ಇತ್ತು. ಅದಾದಮೇಲೆ ನಾನೊಂದು ಆಚೆ ಹೋಗಬೇಕಾಗಿತ್ತು. ಹೀಗೆಲ್ಲ ಇತ್ತು ನನ್ನ ದಿನ. ಕೆಲಸ ಇವಾಗ ತಾನೇ ಮುಗ್ದಿದೆ. ಸೊ ಅನ್ನ ಸಾಂಬಾರ್ ಜೊತೆಗೆ ಸ್ವಲ್ಪ ಪಕೋಡ ಇದೆ, ಅದನ್ನು ತಿಂತಾಯಿದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು 1:30 ಆಗಿದೆ. ಸೊ ಊಟ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ನಾನಿವಾಗ ಈ ಥರ ರೆಡಿ ಆಗಿದ್ದೀನಿ. ಜೀನ್ಸ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಕೋರಮಂಗ್ಲಕ್ಕೆ ಹೋಗಬೇಕು. ಕ್ಯಾಬ್ ಬುಕ್ ಮಾಡಿದ್ದೀನಿ. ಇವಾಗ ಕ್ಯಾಬಲ್ಲ ಆಟೋ ಬುಕ್ ಮಾಡಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಒಂದು ಕೆಫೆಲಿ. ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಮಾತಾಡಿಕೊಂಡು ಬೇಗ ಮನೆಗೆ ಬರಬೇಕು. ಆ್ಯಂಡ್ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಜಾಗನ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಆ ಜಾಗನ ವಿಸಿಟ್ ಮಾಡ್ತಿರೋದು. ಸೊ 4 o'clock ಒಳಗಡೆ ಬರ್ತೀನಿ ಅಂತ ಹೇಳಿದೆ. ಟೈಮ್ ಒಂದು ಆಲ್ರೆಡಿ ಆಗ್ತಿದೆ. ಸೊ ಲೆಟ್ಸ್ ಗೋ. ಡ್ರೈವರ್ ಬಂದರು. ಓಕೆ. ಸೊ ನಾನಿವಾಗ ಕೆಫೆ ಹತ್ರ ಬಂದೆ. ಅವ್ರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ.
ಆ್ಯಂಡ್ ಲೊಕೇಶನ್ ಹಿಂಗಿದೆ. ಸೊ ಈ ಮೀಟಿಂಗ್ ಬಂದು ಆಲ್ಮೋಸ್ಟ್ 1 hour ಹೋಯಿತು. ನಾನೇನು ತಿಂದಿಲ್ಲ ಕುಡಿಲಿಲ್ಲ ಅಲ್ಲಿ, ಜಸ್ಟ್ ನಾನು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿದ್ದೆ, ನೀರು ಕುಡ್ಕೊಂಡು ಹಂಗೆ ಆಟೋ ಬುಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಆಟೋ ಕೂಡ ಸಿಕ್ಬಿಡ್ತು ನನಗೆ. ಹಂಗೆ ಆಟೋನ ಹತ್ಕೊಂಡು ಡೈರೆಕ್ಟ್ ಮನೆ ಕಡೆಗೆ ಬಂದೆ. ನಾನು ಇನ್ನೂ ಸ್ವಲ್ಪ ಬೆಳಗ್ಗೆ ಟೈಮ್ ಏನಾದ್ರು ಹೋಗಿದ್ರೆ ಸುತ್ತಾಡನ್ನೆಲ್ಲರೂ ಹೋಗೋಣ ಅಂದ್ಕೋತಿದ್ದೆ. ಬಟ್ ಏನು ಊಟ ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ. ಐ ಆರ್ಡರ್ಡ್ ನೀರು ದೋಸೆ. ತುಂಬ ದಿನ ಆಗಿತ್ತು ನಾನು ನೀರು ದೋಸೆನ ತಿಂದು. ಸೊ ಹಾಗಾಗಿ ನಾನು ಮೊದಲೆಲ್ಲ ಮನೇಲೇ ಮಾಡ್ತಿದ್ದೆ, ಅದು ಸಕ್ಕದಾಗಿ ಮಾಡ್ತಿದ್ದೆ. ಎಗ್ ಕರಿ ಜೊತೆ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ತರಿಸ್ಕೊಂಡು ಆ ಮೀಟಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 ನೀರು ದೋಸೆನ ಕೊಟ್ಟಿದ್ದಾರೆ. ಆ್ಯಂಡ್ ಚಿಕನ್ ಸುಕ್ಕ ಇಸ್ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಕಾಯಿ ತುರಿನ ಹಾಕ್ಬಿಡೋದು ಲಾಸ್ಟಲ್ಲಿ ಒಂದು 5 ನಿಮಿಷ ಹಂಗೆ ಲೋ ಫ್ಲೇಮಲ್ಲಿ ಬೇಯಕ್ಬಿಟ್ರೆ ಚಿಕನ್ ಸುಕ್ಕ. ಬೇರೆ ಬೇರೆ ಊರಲ್ಲಿ ಅವ್ರು ಪೌಡ್ರ್ ಮಾಡ್ಕೊಂಡಿರ್ತಾರೆ, ನಾವು ಬೆಂಗಳೂರವ್ರು ಹೆಂಗೆ ಮಾಡ್ತೀವಿ ಅಷ್ಟೇ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಯಾವಾಗಲಾದರೂ. ನಾನು ಆಚೆಯಿಂದ ಬಂದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡಲಿಲ್ಲ, ಬಿಕಾಸ್ ನಾನು ರೆಡಿಯಾಗಿ ಹೋಗಿದ್ದೆ ಈವ್ನಿಂಗ್ ಟೈಮ್ ಏನೋ ಫೇಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಮತ್ತೆ ಬಂದು ಇಮಿಡಿಯೇಟಾಗಿ ತೊಳೆದು ಮತ್ತೆ ಸೋಪೆಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಊಟ ಎಲ್ಲ ಮುಗಿಸಿ ಫೇಸ್ ವಾಶ್ ಮಾಡಿದೆ. ಸೊ ಫೇಸ್ ವಾಶ್ ಮಾಡ್ಕೊಂಬಂದಿದ್ದಾಯಿತು. ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡ್ಕೋತೀನಿ, ಬಿಕಾಸ್ ನಾನು ಈವ್ನಿಂಗೇ ಏನೋ ರೆಡಿ ಆಗಿಬಿಟ್ಟು ಆಚೆಗೆ ಹೋಗ್ಬಿಟ್ಟು ಬಂದಿದ್ದು. ಮಾಯ್ಶ್ಚರೈಸರ್ ಎಲ್ಲ ಅವಾಗಲೇ ಹಾಕಿದ್ದೆ. ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಫೇಸ್ ವಾಶ್ ಮಾಡಿದ್ದು, ಊಟ ಎಲ್ಲ ಮುಗಿಸ್ಕೊಂಡು. ಸೊ ಇವಾಗ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ ಮಾಡೋಣ, ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋದೆ. ಸೊ ಲಿಪ್ ಬಾಮ್, ಇದು ನನ್ನ ಸೆಕೆಂಡ್ ಬಾಟಲ್ ನಾನು ಬಳಸ್ತಾ ಇರೋದು, ಸೇಮ್ ವಿಲ್ವಾ ಅವ್ರದ್ದು. ಇದು ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಅನ್ಸುತ್ತೆ. ಸೊ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಹಾಕೊಳ್ಳಿ. ಮೈನ್ ಈಸ್ ಒಂಥರ ಸಮ್ಟೈಮ್ಸ್ ಕಾಂಬಿನೇಷನ್ ಅನ್ಸುತ್ತೆ, ಸಮ್ಟೈಮ್ಸ್ ಡ್ರೈ ಅನ್ಸುತ್ತೆ. ಸೊ ಟೋಟಲಿ ಡಿಪೆಂಡ್ಸ್, ನಮ್ದು ಒಂದೊಂದ್ಸಲ ಒಂದೊಂದರ ಅನ್ಸ್ತಿರುತ್ತೆ. ಬಟ್ ಡೆಫಿನೆಟ್ಲಿ ನಂದು ಡ್ರೈ ಕಾಂಬಿನೇಷನ್ ಅಲ್ಲೇ ಬರುತ್ತೆ. ಸೊ ಹೇರ್ ಸೆರಮ್ನ ಹಾಕೋತಾ ಇದ್ದೀನಿ. ಬೆಳಗ್ಗೆ ಏನಾದರೂ ಸ್ವಲ್ಪ ಬೇಗ ಎದ್ದು ಹೇರ್ ಆಯಿಲಿಂಗ್ ಮಾಡಬೇಕು. ಸೊ ಸನ್ಸ್ಕ್ರೀನ್ ಖಾಲಿ ಆಗಿತ್ತು, ಆಲ್ಮೋಸ್ಟ್ ಖಾಲಿ ಆಗಿತ್ತು ನಂದು. ದಿಸ್ ಇಸ್ ಮೈ ಥರ್ಡ್ ಪ್ಯಾಕೇಜ್, ಥರ್ಡ್ ಟೈಮ್ ಆರ್ಡರ್ ಮಾಡಿರೋದು. ಇದು ಕೂಡ ಆಲ್ಮೋಸ್ಟ್ ಖಾಲಿ ಆಗುತ್ತೆ. ಇಷ್ಟೊಂದು ಚೂರು ಇರ್ಬೋದೇನೋ ಅಷ್ಟೇ ಇದರಲ್ಲಿ. ಸೊ ಹಾಗಾಗಿ ಹೊಸದನ್ನ ತರಿಸ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಇಷ್ಟ ಆಯ್ತು ನನಗಂತೂ. ಯು ಡೋಂಟ್ ಇವನ್ ಬಿಲೀವ್ ಗೈಸ್, ನನ್ನ ಕೊಲೀಗ್ ಒಬ್ರು, ಶಿ ಈಸ್ ಆಲ್ಮೋಸ್ಟ್ 30+ ಅಬೋವ್ ಇದ್ದಾರೆ. ಅವರೆಲ್ಲ ಫೀಲ್ಡ್ ಸೇಲ್ಸ್ ಜಾಸ್ತಿ ಹೋಗ್ತಾರೆ. ಸೊ ಅವರು ನನ್ನ ಕೇಳಿ, ರಂಜಿತಾ ನೀನು ಯಾವ್ದು ಮಾಯ್ಶ್ಚರೈಸರ್ ಹಾಕ್ತೀಯಾ, ಸನ್ಸ್ಕ್ರೀನ್ ಹಾಕ್ತೀಯ, ನಾನು ಕಳಿಸು ಅಂತ ಕಳಿಸ್ಕೊಂಡು ಪ್ಲಸ್ ನನ್ನ ಕೈಲ ಆರ್ಡರ್ ಮಾಡಿಸಿದ್ರು. ಸೊ ಅವ್ರ ಸ್ಕಿನ್ ನಾನು ಫಸ್ಟ್ ಡೇನೇ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇತ್ತು, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಇತ್ತು ಕಂಪೇರ್ಡ್ ಟು ನಾರ್ಮಲ್ ನೋಡಿದಾಗ. ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಇತ್ತು ಅಂತ ನಂಗೆ ತುಂಬ ಅನ್ನಿಸ್ತು. ಸೊ ಖುಷಿ ಆಯಿತು. ಯಾ, ಸೊ ಟ್ರೈ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಅಪ್ಡೇಟ್, ನನ್ನ ಹೇರ್ ಗ್ರೋತ್ ಆಗ್ತಿದೆ ಆ್ಯಕ್ಚುಲಿ ಎವ್ರಿ ಸಿಂಗಲ್ ಡೇ. ನನಗೆ ಕಂಪೇರ್ಡ್ ಟು ಅದರ್ಸ್ ನಂಗೆ ಸ್ವಲ್ಪ ನಿಧಾನವಾಗೇ ಆಗುತ್ತೆ. ನನ್ನೊಂಥರ ಫಾಲ್ ಆಗುತ್ತೆ,
ಗ್ರೋತ್ ಆಗುತ್ತೆ, ಹಂಗೆ ನಂದು ಬ್ಯಾಲೆನ್ಸ್ ಆಗ್ತಿರುತ್ತೆ. ಸೊ ಇಟ್ಸ್ ಗ್ರೋಯಿಂಗ್ ಆಕ್ಚುಲಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಗೈಸ್. ದಟ್ಸ್ ದ ಅಪ್ಡೇಟ್. ಅಂಡ್ ಸೊ ಓಕೆ, ಒಂದು ಟೆಕ್ನಿಕ್ ಬಗ್ಗೆ ಮಾತಾಡೋಣ ಇವತ್ತು. ಸೊ ಟೆಕ್ನಿಕ್ ಏನಪ್ಪಾ ಅಂತ ಅಂದ್ರೆ ಅದ್ ಬೇಡ, ಗುಡ್ ನ್ಯೂಸ್ ಟೆಕ್ನಿಕ್ ನ ಹೇಳ್ಕೊಡ. ಇಸ್ ನಥಿಂಗ್ ಬಟ್ ಥ್ರೂ ಔಟ್ ದ ಡೇ ನಂಗೆ ಗುಡ್ ನ್ಯೂಸ್ ಬಂತು, ನಂಗೆ ಗುಡ್ ನ್ಯೂಸ್ ಬಂತು, ನಂಗೆ ಗುಡ್ ನ್ಯೂಸ್ ಬಂತು ಅಂತ ರಿಪೀಟೆಡ್ಲಿ ಹೇಳ್ಕೊಂತ ಇರಿ. ವಾಟ್ ಎವರ್ ನೀವು ಏನೇ ಕೆಲಸ ಮಾಡ್ತಿದ್ರು ನೀವು ರಿಪೀಟೆಡ್ಲಿ ನಿಮ್ಮ ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ಓಡ್ತಾ ಇರ್ಲಿ, ಅದು ಗುಡ್ ನ್ಯೂಸ್ ಸಿಕ್ತು, ನಂಗೆ ಗುಡ್ ನ್ಯೂಸ್ ಬಂತು, ಗುಡ್ ನ್ಯೂಸ್ ಬಂದ. ಚಿಕ್ಕ ಚಿಕ್ಕ ವಿಚಾರದಲ್ಲೂ ಏನೇ ಒಂದು ವಿಚಾರ ನಿಮ್ಗೆ ಒಳ್ಳೆ ಕೇಳಿಸ್ಕೊಂಡ್ರು ಅದನ್ನ ಕನ್ಸಿಡರ್ ಮಾಡಿ. ಗುಡ್ ನ್ಯೂಸ್ ಅಂದ್ರೆ ಏನೋ ತುಂಬಾ ಬಂದ್ಬಿಡ್ಬೇಕು, ಹಂಗಲ್ಲ. ಗುಡ್ ನ್ಯೂಸ್ ಬಂತು, ನಂಗೆ ಗುಡ್ ನ್ಯೂಸ್ ಸಿಕ್ತು, ಅಥವಾ ಮೈಂಡ್ ಅಲ್ಲಿ ಸುಮ್ಮನೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ರಿಪೀಟೆಡ್ಲಿ ಹೇಳ್ಕೊಂತಾನೆ ಇರಿ. ಸಮಥಿಂಗ್ ಏನಾದ್ರೂ ಒಂದು ನಿಮ್ಗೆ ಅವತ್ತು ಹಾಗೆ ಆಗುತ್ತೆ, 100% ಆಗುತ್ತೆ. ಸೊ ಟ್ರೈ ಮಾಡಿ ಈ ಟೆಕ್ನಿಕ್ಕು. ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಹೇಳಿ, ಏನ್ ರಿಸಲ್ಟ್ ಬಂತು ಅಂತ ಹೇಳಿ. ಸೊ ಯಾ, ನಾನು ಬೈ ಮಿಸ್ ಆಗಿ ಫೋನ್ ಸೆಟ್ ಮಾಡೋ ಅಂಥ ಟೈಮಲ್ಲಿ ಇದನ್ನು ಏನಪ್ಪ ಸ್ಲೋ ಮೋಷನ್ಲೇನೋ ಸೆಟ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಮತ್ತೆ ಎಡಿಟ್ ಮಾಡೋ ಟೈಮಲ್ಲಿ ಫುಲ್ ಸ್ಪೀಡಲ್ಲಿಟ್ಟು ಈ ಒಂದು ಫುಟೇಜನ್ನು ಎಡಿಟ್ ಮಾಡ್ತಾಯಿದ್ದೀನಿ. ನಿಜ ಒಂದೊಂದ್ಸಲ ಹಿಂಗೆ ಆಗ್ಬಿಟ್ರೆ ಭಾರಿ ಕಷ್ಟ ಗೈಸ್ ಆ್ಯಕ್ಚುಲಿ. ಅದು ಏನಾದ್ರು ಪ್ರಮೋಷನಲ್ ಅಂತ ವೀಡಿಯೋಸ್ ಎಲ್ಲ ಮಾಡ್ಬೇಕಾರಂತೂ ಕ್ರೇಜಿಯಾಗಿ ಹೋಗ್ಬಿಡುತ್ತೆ ಈ ಥರದ್ದೆಲ್ಲ ಆಗಿಬಿಟ್ರೆ. ಸೊ ಅದೇ ಲಾಸ್ಟ್ ವೀಕಲ್ಲಿ ಇದ್ದಿದ್ದು ಬಟ್ಟೆ ಎಲ್ಲ ಇತ್ತು ಅಂದ್ಬಿಟ್ಟು ಎಲ್ಲನೂ ಬೇಗ ಬೇಗ ಜೋಡಿಸಿ ಎತ್ತಿಡ್ತಾ ಇದ್ದೀನಿ. ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ಇತ್ತು. ಬಟ್ ಆದರೂ ಒಂದೊಂದ್ಸಲ ಬಟ್ಟೆ ಜೋಡಿಸೋದು ಸಾಕಪ್ಪ ಅನ್ಸುತ್ತೆ, ಬೇಜಾರಾಗ್ಬಿಡುತ್ತೆ ಗೈಸ್. ಒಂದೊಂದ್ಸಲ ನನಗೆ ಒಗ್ದ್ಬಿಡ್ತೀನಿ ನಾವು, ಒಂದೊಂದ್ಸಲ ಜೋಡಿಸಿಡೋದಿದೆಯಲ್ಲ ನಾನು ನಿಜ ಒಂದೊಂದ್ಸಲ ಒಂದೊಂದು ವಾರಕ್ಕಿಂತ ಹಾಗೆ ಬಿಟ್ಟಿರ್ತೀನಿ. ಬಟ್ಟೆಗಳೆಲ್ಲ ಚಾಪೆ ಮೇಲೇ ಇರುತ್ತೆ, ಅಲ್ಲೇ ತೊಗೊಳ್ತೀನಿ, ಯಾವ ಬಟ್ಟೆ ಬೇಕೋ ಯೂಸ್ ಮಾಡ್ತೀನಿ, ಮತ್ತು ವಾಶ್ಗೆ ಹಾಕ್ತೀನಿ. ಸೊ ಹಂಗೆ ಮಾಡ್ತಾ ಇರ್ತೀನಿ ಎಷ್ಟೋ ಸಲ. ನಾನು ಸ್ವಲ್ಪ ಕೆಲವೊಂದು ಸಲ ಲೇಸಿ ಆಗ್ತೀನಿ, ಬಟ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಸೊ ಹಂಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ಬಟ್ಟೆ ಎಲ್ಲ ಜೋಡಿಸಿಕ್ಕಿ ಆಮೇಲೆ ಏನು ಮಾಡ್ತೀನಂತ ನೋಡುವ ಬನ್ನಿ ಗೈಸ್. ಹೆಸರು ಕಾಳು, ಸೋಯಾಬೀನು, ಒಂದು ಸ್ವಲ್ಪ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸ್ವಲ್ಪ ಸಾಸಿವೆ, ಚೂರು ಅರಿಶಿನ ಪುಡಿ, ಇಷ್ಟನ್ನು ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಹೆಲ್ದಿನೂ ಆಯಿತು, ಬೇಗನೂ ಆಗುತ್ತೆ ಅಂತ ಒಂದು ರೆಸಿಪಿನ ಮಾಡ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕಾಳು ನೆನೆಸಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕಿರೋ ಕಾರಣ ಸ್ವಲ್ಪ ವಿಜಿಲ್ ಜಾಸ್ತಿ ಕೂಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಕೂಗಿಸಿ ಒಂದು 4-5 ವಿಸಿಲ್ ಹಾಗೆ ಕೂಗಿಸಿದ್ರೆ ಇಟ್ಸ್ ಡನ್. ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅಷ್ಟೇ ನೀವು. ತುಂಬ ರುಚಿಯಾಗಿರುತ್ತೆ. ಹೈ ಪ್ರೋಟೀನ್ ಮೀಲ್ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಇತ್ತು, ಅದು ಮತ್ತು ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿ ನೆಂದಿರುತ್ತಲ್ವ. ಸೊ ಬೆಳಗ್ಗೆ ಎದ್ದು ಇದನ್ನ ತಿನ್ನೋದೆ ಚೆನ್ನಾಗಿರುತ್ತೆ. ಇವೆರಡು ಕಾಂಬಿನೇಷನ್. ಸ್ವಲ್ಪ ಕಹಿ ಅನ್ನೋರಿಗೆ ಈ ಥರ ದ್ರಾಕ್ಷಿ ಜೊತೆ ತಿಂದರೆ ನಿಮಗೆ ಸ್ವಲ್ಪ ಕಹಿ ಇರಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ಅಂತ ಅನ್ಸುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಆ ಥರ. ಸೊ ಇದು ವಿಜಿಲ್ಗೆ ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಚಿಕ್ಕ ಕಡೆ ಇಟ್ಟಿದ್ದೀನಿ, ಉರಿಯೋ ಕಡೆ. ಸೊ ಅದು ಆಗಲಿ, ಅಷ್ಟು ಬಿಗ್ ಬಾಸ್ ನೋಡ್ಬಿಟ್ಟು ಆಮೇಲೆ ಆಫ್ ಮಾಡುವ.